ಹಾಯ್ ಎಲ್ಲರಿಗೂ. ಇವತ್ತು ನಾನು ಕೊಬ್ಬರಿ ಚಟ್ನಿ ಹೇಗ್ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ನನಗೆ ಕೊಬ್ಬರಿ ಚಟ್ನಿಗೆ ನೋಡಿ ಇಷ್ಟು ಕೊಬ್ಬರಿ ತಗೊಂಡಿದ್ದೀನಿ, ಇಷ್ಟು ಕರಿಬೇವು, ಇಷ್ಟು ಮೆಣಸಿನ್ಕಾಯಿ, ಇಷ್ಟು ಪುಟಾಣಿ, ಇಷ್ಟು ಶೇಂಗಾ, ಹುಣಸೆಹಣ್ಣು, ಬೆಲ್ಲ, ಉಪ್ಪು ಇಷ್ಟನ್ನು ತಗೊಂಡಿದ್ದೀನಿ. ಹೇಗ್ ಮಾಡೋದು ಅಂತ ನೋಡೋಣ. ಫಸ್ಟ್ ಮೆಣಸಿನ್ಕಾಯಿನ ಹುರ್ಕೊಬೇಕು. ಸ್ವಲ್ಪ ಎಣ್ಣೆ ಹಾಕೋಣ. ತುಂಬಾ ಚೆನ್ನಾಗಿ ಹುರ್ಕೊಬೇಕು. ನಾನಿಲ್ಲಿ 5 ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ನಿಮ್ ಖಾರ ತಕ್ಕಂಗೆ ನೀವು ಮೆಣಸಿನ್ಕಾಯಿನ ತಗೊಳ್ಳಿ. ಇದಕ್ಕೆ ನಾನು ಕರಿಬೇವನ್ನ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ನೋಡಿ ಕಂಪ್ಲೀಟ್ ಆಗಿ ಆಗಿದೆ. ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಂಡ್ ಬಿಡ್ತೀನಿ. ನೋಡಿ ಪ್ಲೇಟಿಗೆ ಟ್ರಾನ್ಸ್ಫರ್ ಆಗ ಶೇಂಗಾನ ಹುರ್ಕೊಂತೀನಿ. ಶೇಂಗಾ ಒಂದೇ ಹಾಕ್ಬೇಕು, ಪುಟಾಣಿ ಹುರಿಬಾರ್ದು. ನೋಡಿ ಶೇಂಗಾನು ಚೆನ್ನಾಗಿ ಹುರ್ಕೊಬೇಕು. ಪುದೀನ ಇಷ್ಟಪಡೋರು ಪುದೀನ ಕೂಡ ನೀವು ಸೇರ್ಸ್ಕೊಬಹುದು. ನಾನು ಪುದೀನ ಹಾಕ್ತಾ ಇಲ್ಲ. ನೋಡಿ ಆಗಿದೆ, ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಈಗ ಒಂದೊಳ್ಳೆ ಒಗ್ಗರಣೆ ಮಾಡೋಣ. ಅರ್ಧ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಹಾಕಿದ್ದೀನಿ. ನೀವು ಬೆಳ್ಳುಳ್ಳಿ ಹಾಕೋರು ಬೆಳ್ಳುಳ್ಳಿನೂ ಹಾಕ್ಬೋದು, ಬಟ್ ನಾವು ಬೆಳ್ಳುಳ್ಳಿ ತಿನ್ನಲ್ಲ, ಸೊ ಅದಕ್ಕೆ ಜೀರಿಗೆ, ಹಿಂಗ್ ಹಾಕ್ತಾ ಇದ್ದೀನಿ. ಇದಕ್ಕೆ ಬಹಳ ಟೇಸ್ಟ್ ಕೊಡೋದು ಚಟ್ನಿಗೆ, ಸೊ ಹಿಂಗ್ ಹಾಕಿ ನೋಡಿ ಒಂದ್ಸತೆ. ಹಾಕ್ತಾ ಇದ್ದೀನಿ. ನೋಡಿ ಒಗ್ಗರಣೆ ರೆಡಿ. ಈಗ ಮಿಕ್ಸಿಗೆ ಏನೇನ್ ಹಾಕ್ತೀನಿ, ಹೇಗ್ ರುಬ್ಬೋದು ಅಂತ ತೋರಿಸ್ತೀನಿ. ನೋಡಿ ಫಸ್ಟ್ ರುಬ್ಬಿರೋದನ್ನೆಲ್ಲ ಹಾಕ್ತಾ ಇದ್ದೀನಿ, ಜೊತೆಗೆ ಹುಣಸೆಹಣ್ಣು ಕೂಡ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ ಹಾಕ್ತಾ ಇದ್ದೀನಿ. ಇಷ್ಟು ಪುಟಾಣಿ, ಹೇರಳವಾಗಿ ಕೊತ್ತಂಬರಿ, ಸ್ವಲ್ಪ ನೀರ್ ಹಾಕಿ ರುಬ್ಕೊಂಡ್ ಬರ್ತೀನಿ. ಚೆನ್ನಾಗಾಗಿದೆ. ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ರುಬ್ಕೊಬೇಕು. ಈಗ ಆಗ್ಲೇ ಮಾಡಿದ ಒಗ್ಗರಣೆಯಲ್ಲಿ ಇದನ್ನ ಹಾಕೋಣ. ನೋಡಿ ಒಗ್ಗರಣೆಯಲ್ಲಿ ಹಾಕ್ತಾ ಇದ್ದೀವಿ. ನೋಡಿ ಎಷ್ಟು ಈಸಿಯಾಗಿ ನಾವು ಕೊಬ್ಬರಿ ಚಟ್ನಿ ಮಾಡ್ಕೊಳ್ಬಹುದು ಅಂತ. ನೀವು ಇದನ್ನ ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಬಂದಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮುಂದಿನ ವ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀನಿ. ಪ್ಲೀಸ್ ಶೇರ್, ಲೈಕ್ ಅಂಡ್ ಸಬ್ಸ್ಕ್ರೈಬ್.
ಥ್ಯಾಂಕ್ ಯು ಫಾರ್ ವಾಚಿಂಗ್.